ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರಾಗಿ ಮುದ್ದೆಗೆ ಕಾಂಬಿನೇಷನ್ ಆಗಿ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಹಳೆಯ ಕಾಲದಲ್ಲಿ ಜಾಸ್ತಿಯಾಗಿ ಮಾಡ್ತಾ ಇದ್ರು, ಹಾಗೆ ತಿಂತಾ ಇದ್ರು ಕೂಡ. ಇವಾಗಿನ ಕಾಲದಲ್ಲಿ ನಾವು ನಮ್ಗೆ ಅದ್ರ ಹೆಸರೇ ಏನು ಅಂತ ಗೊತ್ತಿರೋದಿಲ್ಲ. ಆದ್ರೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ರಾಗಿ ಮುದ್ದೆ ಜೊತೆಯಲ್ಲಿ, ಅನ್ನದ ಜೊತೆಯಲ್ಲಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬಾ ಶಕ್ತಿ ಕೊಡುತ್ತೆ ನಮ್ಗೆ. ಹಳೆ ಕಾಲದವರೆಲ್ಲ ಎಷ್ಟು ಗಟ್ಟಿಯಾಗಿ ಕೆಲಸ ಮಾಡ್ಕೊಂಡು ಇರ್ತಾ ಇದ್ರಲ್ವಾ, ಅವರು ಈ ತರ ಊಟ ಮಾಡೋದ್ರಿಂದ ಅವ್ರಿಗೆ ಅಷ್ಟು ಶಕ್ತಿ ಇರ್ತಾ ಇತ್ತು. ಇವತ್ತಿನ ವಿಡಿಯೋದಲ್ಲಿ ಅದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ನಾನು ಅದಕ್ಕೆ ಏನೇನ್ ಐಟಮ್ ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ. ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹುರಿಗಡ್ಲೆ, 1 ಕಪ್ ಆಗುವಷ್ಟು ಹುರಿದಿರುವಂತ ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು, ಬೇವಿನ ಎಲೆ, ಅರ್ಧ ಈರುಳ್ಳಿ, 1 ಬೆಳ್ಳುಳ್ಳಿ, 5 ಹಸಿಮೆಣಸು, ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಇದಿಷ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣ್ಲಿ ತೆಗೆದುಕೊಂಡು ಬಾಣ್ಲಿ ಬಿಸಿ ಆಗೋಕೆ ಇಟ್ಟು ಅದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಎಣ್ಣೆ ಹಿಡಿಯೋದಿಲ್ಲ, ಹಾಕಿದ್ರು ಹಾಕೋಬಹುದು, ಇಲ್ಲ ಅಂದ್ರೂ ಹಾಗೆ ಮಾಡ್ಬೋದು. ಅರ್ಧ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಕಟ್ ಮಾಡಿರುವಂತದ್ದು. ಇದು ಚೆನ್ನಾಗಿ ಕೆಂಪಗೆ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ನಮ್ಗೆ ಅದು ಸ್ಮೆಲ್ ಬರ್ಬೇಕು. ಆನಂತರ ಅದಕ್ಕೆ ನಾನು 1 ಬೆಳ್ಳುಳ್ಳಿ ಬಿಡಿಸಿ ಇರುವಂತದ್ದು, ಹಾಗೆ ಖಾರಕ್ಕೆ ಒಂದು 5 ಹಸಿಮೆಣಸು ಹಾಕೊಂಡಿದ್ದೀನಿ. ನೋಡಿ ಹಾಕೊಳ್ಳಿ, ನೀವು ಒಣಮೆಣಸು ಆದ್ರೂ ಹಾಕೊಳ್ಬಹುದು. ಇವೆಲ್ಲಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕು. ಆ ಸ್ಮೆಲ್ ಬರ್ಬೇಕು ನಮ್ಗೆ, ಹಾಗ್ ಬಂದ್ರೇನೆ ಈ ರೆಸಿಪಿ ತುಂಬಾ ರುಚಿಯಾಗಿ ಬರೋದು. ನೋಡ್ತಾ ಇದೀರಲ್ವಾ, ಹಸಿಮೆಣಸು ತುಂಬಾ ಈ ತರ ಫ್ರೈ ಆಗ್ಬೇಕು. ಈರುಳ್ಳಿನೂ ಕೂಡ ಅಷ್ಟೇ ಕೆಂಪಗೆ ಈ ತರ ಆಗ್ಬೇಕು, ಸಾಫ್ಟ್ ಆಗೋ ತನಕ. ಇವಾಗ ಇದನ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋಣ. ಆನಂತರ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದಕ್ಕೆ ನಾನು 1 ಕಪ್ ಆಗುವಷ್ಟು ಹುರಿದಿರುವಂತ ಕಡಲೆ ಬೀಜನ ಹಾಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವಾ. ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಹುರಿಗಡ್ಲೆ, ಪುಟಾಣಿ ಕಾಳು ಅಂತ ಹೇಳ್ತಾರೆ, ಅದನ್ನ ಹಾಕೊಂಡಿದ್ದೀನಿ. ಇದನ್ನೇನು ಹುರಿಯೋ ಅವಶ್ಯಕತೆ ಇಲ್ಲ, ಹಾಗೆ ಹಾಕೊಳ್ಬಹುದು. ಇದು ಜಾಸ್ತಿ ಚಟ್ನಿಗೆಲ್ಲ ಯೂಸ್ ಮಾಡ್ತೀವಲ್ವಾ, ಅದೇ. ಆನಂತರ ನಾವು ಹುರಿದಿಟ್ಕೊಂಡಂತ ಈರುಳ್ಳಿ, ಹಸಿಮೆಣಸು ಅದನ್ನ ಹಾಕೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಹಾಕೊಳ್ಳಿ. ಆನಂತರ ಇದಕ್ಕೆ ಹುಣಸೆ ಹುಳಿ ತೆಗೆದಿಟ್ಕೊಂಡಿರುವಂತದ್ದು, ಹುಳಿ ಸ್ವಲ್ಪ ಜಾಸ್ತಿಯಾಗಿನೇ ಇರ್ಲಿ. ಆಮೇಲೆ ಕೊತ್ತಂಬರಿ ಸೊಪ್ಪು 1 ಹಿಡಿ ಆಗುವಷ್ಟು. ಆನಂತರ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಜೀರಿಗೆನೂ ಜಾಸ್ತಿಯಾಗಿ ಬೇಕು, 1 ಸ್ಪೂನ್ ದೊಡ್ಡ ಸ್ಪೂನ್ ಅಲ್ಲಿ ಹಾಕೊಳ್ಳಿ. ಹಾಗೆ ರುಚಿಗೆ ನೋಡ್ಕೊಂಡು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕೊಳ್ಳಿ, ಮತ್ತೆ ನೋಡ್ಕೊಂಡು ಹಾಕೊಳ್ಬಹುದು. ಹಾಗೆ ಇಲ್ಲಿ ನಾನು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಗ್ರೈಂಡಿಂಗಿಗೆ ನೀರ್ ಹಾಕೊಳ್ತಾ ಇದ್ದೀನಿ. ಮತ್ತೆ ಗ್ರೈಂಡ್ ಮಾಡ್ಕೊಳ್ಳುವಾಗ ಸೇರಿಸ್ಕೊಳ್ಬಹುದು, ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಚಟ್ನಿ ಎಲ್ಲ ಹೇಗ್ ಮಾಡ್ತೀವಿ ಆ ತರ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡ್ತಾ ಇದೀರಲ್ವಾ, ತುಂಬಾ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಇಷ್ಟು ಹದದಲ್ಲಿ ಆದ್ರೆ ಸಾಕು. ಇವಾಗ ನಾನು ಇದನ್ನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಕಡಲೆ ಬೀಜ ಹಾಕಿ ಮಾಡೋದ್ರಿಂದ ಕಡಲೆ ಬೀಜದಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ. ಹಾಗೆ ಹುರಿಗಡ್ಲೆನೂ ಅಷ್ಟೇ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಈಗ ಅದೇ ಮಿಕ್ಸಿ ಜಾರಿಗೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರ್ ಹಾಕೊಂಡು ಅದಕ್ಕೆ ಹಾಕೊಂಡಿದ್ದೀನಿ. ಈಗ ಇದನ್ನ ಮಿಕ್ಸ್ ಮಾಡೋಣ. ಜಾಸ್ತಿ ದಪ್ಪ ಆಗಿನೂ ಇರಬಾರ್ದು, ಜಾಸ್ತಿ ತೆಳುವಾಗಿನೂ ಇರಬಾರ್ದು, ಹದ ಮೀಡಿಯಂ ಆಗಿ ಇರ್ಬೇಕು. ಮುದ್ದೆ ಜೊತೆಲಿ ತಿನ್ನೋದ್ರಿಂದ ಇದು ಸ್ವಲ್ಪ ದಪ್ಪ ಅನಿಸ್ತಾ ಇದೆ, ಹಾಗಾಗಿ ನಾನು ಇದಕ್ಕೆ ಇನ್ನು ಒಂದು ಗ್ಲಾಸ್ ಆಗುವಷ್ಟು, ಚಿಕ್ಕ ಗ್ಲಾಸ್ ಅಲ್ಲಿ 1 ಗ್ಲಾಸ್ ಆಗುವಷ್ಟು ನೀರ್ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಹದದಲ್ಲಿ ಇದ್ರೆ ಸಾಕಾಗುತ್ತೆ. ಇದು ಪರ್ಫೆಕ್ಟ್ ಆಗಿರುತ್ತೆ ಮುದ್ದೆ ಜೊತೆ ತಿನ್ನೋದಕ್ಕೆ. ನೀವು ಚಪಾತಿ, ದೋಸೆ ಜೊತೆಲಾದ್ರೆ ಗಟ್ಟಿಯಾಗಿನೇ ಇಟ್ಕೊಳ್ಬಹುದು. ಈಗ ಮತ್ತೆ ಉಪ್ಪು ಕಡಿಮೆ ಇದೆ, ಅದಕ್ಕೆ ಇನ್ನೂ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದೀನಿ. ಫಸ್ಟ್ ಅರ್ಧ ಚಮಚ ಹಾಕಿದ್ವಿ, ಸಾಕು. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡೋಣ. 2 ಚಮಚ ಆಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ 1 ಚಮಚ ಸಾಸಿವೆ ಹಾಕಿದೀನಿ. ಸಾಸಿವೆ ಸಿಡಿದ ನಂತರ ಅದಕ್ಕೆ ನಾನು 2 ಒಣಮೆಣಸು ಕಟ್ ಮಾಡಿ ಹಾಕೊಂಡಿದ್ದೀನಿ. ಒಣಮೆಣಸು ಸ್ವಲ್ಪ ಫ್ರೈ ಆದ್ಮೇಲೆ ಒಂದು ಅರ್ಧ ಈರುಳ್ಳಿ, ಮುಂಚೆ ಅರ್ಧ ಈರುಳ್ಳಿ ಹಾಕಿದ್ವಿ, ಈಗ ಈ ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ, ಉದ್ದುದ್ದಾಗಿನಾದ್ರೂ ಕಟ್ ಮಾಡಿದ್ರು ನಡೆಯುತ್ತೆ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಬೇವಿನ ಎಲೆ ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ
ಫ್ರೈ ಆಗೋ ತನಕ. ಈರುಳ್ಳಿ ಸ್ವಲ್ಪ ಹಸಿ ಹಸಿ ಆಗಿದ್ರೇನೆ ಒಳ್ಳೇದು, ಜಾಸ್ತಿ ರೋಸ್ಟ್ ಆಗೋದ್ ಬೇಡ, ಫ್ರೈ ಆಗೋದ್ ಬೇಡ. ಈಗ ಇದನ್ನ ಈ ಸಾರಲ್ಲಿ ಹಾಕಿದ್ರೆ ಮಿಕ್ಸ್ ಮಾಡಿ, ಇಷ್ಟೇ, ಇದು ರೆಡಿ ಆಗುತ್ತೆ. ಇದನ್ನ ನೀವು ಮುದ್ದೆ ಜೊತೆಲಿ ತಿಂದು ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ವಾರದಲ್ಲಿ ಒಂದ್ಸಲ ಆದ್ರೂ ಮಾಡಿ ತಿಂತಾ ಇರಿ, ತುಂಬಾನೇ ಒಳ್ಳೇದು. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ಅವರು ಇಷ್ಟಪಟ್ಟು ತಿಂತಾರೆ. ಮುದ್ದೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಅದ್ರ ಜೊತೆಲಿ ಈ ತರ ನಾವು ಕಾಂಬಿನೇಷನ್ ಆಗಿ ಹೀಗೆ ಮಾಡ್ಕೊಂಡು, ಈಗ ತರಕಾರಿ ಇಲ್ಲ ಅಂದ್ರೂ ಕೂಡ ಆರಾಮಾಗಿ ಇದನ್ನ ಮಾಡ್ಕೊಳ್ಬಹುದು. ಕಡಲೆ ಬೀಜ ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ಆರಾಮಾಗಿ ಮಾಡಿದ್ರೆ ತುಂಬಾನೇ ರುಚಿಯಾಗಿರುವಂತ ರೆಸಿಪಿ ಇದು. ಅನ್ನದ ಜೊತೆಲೂ ತುಂಬಾನೇ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಈ ರೆಸಿಪಿಗೆ, ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಬಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡ್ತಾ ಇರ್ಬೋದು, ನಾನು ತಿಂದು ತೋರಿಸ್ತಾ ಇದ್ದೀನಿ. ಮುದ್ದೆನ ಈ ತರ ಅದ್ರಲ್ಲಿ ನಾವು ಡಿಪ್ ಮಾಡಿದಾಗ ಎಷ್ಟು ಚೆನ್ನಾಗಿ ಅದ್ರ ಜೊತೆಲಿ ಹೊಂದ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.